ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಪ್ರಾದೇಶಿಕ ನಿರ್ದೇಶನಾಲಯದ ಕಚೇರಿಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಮಾನ್ ಖಾದ್ರಿ ನರಸಿಂಹ ಸರ್ ಅವರೇ, ಯೂತ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶ್ರೀ ಉಪ್ಪಿನ್ ಸರ್ ಅವರೇ, ಶ್ರೀ ಸಂತೋಷ್ ಅವರೇ ಹಾಗೂ ಕರ್ನಾಟಕ ರಾಜ್ಯದ ಸ್ಟೇಟ್ NSS ಲೈಸನ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕರ್ ಸರ್ ಅವರೇ ಹಾಗೂ ಸ್ಟೇಟ್ NSS ಇಂಪ್ಲಿಮೆಂಟೇಷನ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಡಾಕ್ಟರ್ ಪೂರ್ಣಿಮಾ ಜೋಗಿ ಮೇಡಮ್ ರವರ ಸಹಯೋಗದೊಂದಿಗೆ ದಾವಣಗೆರೆ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ವಿಭಾಗದ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳಾದ ಪ್ರೊಫೆಸರ್ ಪ್ರದೀಪ್ ಸರ್ ಮತ್ತು NSS ಅಧಿಕಾರಿಯಾದ ಪ್ರೊಫೆಸರ್ ಶಿವಲಿಂಗಪ್ಪ ಸರ್ ಇವರ ಸಹಯೋಗದೊಂದಿಗೆ ಶ್ರೀಮತಿ ಗಿರಿಯಮ್ಮ ಆರ್ ಕಾಂತಪ್ಪ ಶ್ರೇಷ್ಠಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ NSS ಘಟಕಗಳಿಂದ ಕೋವಿಡ್-19 ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪೌರ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಿ ತಿಪ್ಪೇಸ್ವಾಮಿ ಸರ್, ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪ್ರಸನ್ನಕುಮಾರ ಸರ್ ಮತ್ತು ಇತರ ನಿರ್ದೇಶಕರ ಸಹಕಾರದೊಂದಿಗೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SH ಪ್ಯಾಟಿ ಸರ್ ರವರ ಮಾರ್ಗದರ್ಶನದೊಂದಿಗೆ ನಮ್ಮ ಕಾಲೇಜಿನ NSS ವಿದ್ಯಾರ್ಥಿನಿಯರು ಒಂದು ವಿಡಿಯೋ ಮುಖಾಂತರ ಜಾಗೃತಿಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಇವರೆಲ್ಲರೂ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಅಭಿಯಾನ ಮಾಡುತ್ತಾ ಇರುವುದರಿಂದ ಇವರ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ನಾವೆಲ್ಲರೂ ಹಾರೈಸುತ್ತೇವೆ. ಪ್ರೊಫೆಸರ್ KV ಮಂಜುನಾಥ ಆದ ನಾನು ಕಾಲೇಜಿನ NSS ಅಧಿಕಾರಿಯಾಗಿ ಮತ್ತು ದಾವಣಗೆರೆ ಜಿಲ್ಲೆಯ NSS ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಗ್ರಾಮೀಣ ಪ್ರದೇಶಗಳಿಗೆ ಆತ್ಮೀಯ NSS ಅಧಿಕಾರಿಗಳಾದ ಪ್ರೊಫೆಸರ್ ಮಂಜುನಾಥ್ ಜಿ, ಪ್ರೊಫೆಸರ್ ಲೋಕೇಶ್ ನಾಯ್ಕ್, ಪ್ರೊಫೆಸರ್ ವಸಂತ ನಾಯ್ಕ್, ಪ್ರೊಫೆಸರ್ ಅಣ್ಣೇಶ್, ಪ್ರೊಫೆಸರ್ ನಾಗರಾಜ್, ಪ್ರೊಫೆಸರ್ ವಿಶ್ವನಾಥರೊಂದಿಗೆ ಭೇಟಿ ಕೊಟ್ಟು ಕೊರೋನಾ ವೈರಸ್ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿಯ ಅರಿವನ್ನು ಮಾಡುತ್ತಿದ್ದೇವೆ. ತಾವೆಲ್ಲರೂ ಹಾಗೂ ಸಮಾಜದ ಎಲ್ಲ ಬಂಧು ಬಾಂಧವರು ಕೇಂದ್ರ ಸರ್ಕಾರ ರೂಪಿಸಿದಂತಹ ಆರೋಗ್ಯ ಸೇತ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ಟೇ ಹೋಮ್, ಸ್ಟೇ ಲೈಫ್, ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಮನೆ ಹೊರಗೆ ಬರದಂತೆ ಇರೋಣ, ಕೊರೋನಾ ವೈರಸ್ ಓಡಿಸೋಣ, ಆರೋಗ್ಯದಿಂದ ಇರೋಣ, ಮಾಸ್ಕ್ ಧರಿಸೋಣ, ಆಗಿಂದಾಗೆ ಸೋಪು ಅಥವಾ ಸ್ಯಾನಿಟೈಸರಿಂದ ಕೈಯನ್ನು ತೊಳೆಯೋಣ ಎಂದು ಹಾರೈಸುತ್ತೇವೆ. ಜೈ ಹಿಂದ್, ಜೈ NSS. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀಮತಿ ಗಿರಿಯಮ್ಮ ಆರ್ ಕಾಂತಪ್ಪ ಶ್ರೇಷ್ಠಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ, ಹರಿಹರ. ನಾವು NSS ವಾಲಂಟಿಯರ್ಸ್ ಆಗಿದ್ದು, ನನ್ನ ಹೆಸರು ಐಶ್ವರ್ಯ ಪಿ, ನನ್ನ ಸ್ನೇಹಿತೆಯರಾದ ಅಂಕಿತಾ MB, ಶ್ವೇತಾ AM, ಜ್ಯೋತಿ KJ, ನಾಗವೇಣಿ AP. ನಾವುಗಳು ಈ ವಿಡಿಯೋ ಮಾಡುತ್ತಿರುವ ಮುಖ್ಯ ಉದ್ದೇಶವೇನೆಂದರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಎಂದೇ ಇಡೀ ಜಗತ್ತಿನಾದ್ಯಂತಹ ಈ ವೈರಸ್ ಹರಡುತ್ತಿರುವುದು ನಿಮಗೀಗಾಗಲೇ ತಿಳಿದಿದೆ. ಈ ವೈರಸ್ನ ಬಗ್ಗೆ ಚಿಕ್ಕ ಮಾಹಿತಿಯನ್ನು ನೀಡಲು ನಾವು ಬಯಸುತ್ತೇವೆ. ಕೊರೋನಾ ವೈರಸ್ ಎಂದರೆ ಸಾಮಾನ್ಯ ವೈರಸ್ಗಳ ಒಂದು ಗುಂಪಾಗಿದ್ದು, ಇದು ಚೀನಾದ ಹುವಾಂಗ್ ನಗರದಲ್ಲಿ ಮೊದಲಿಗೆ ಪತ್ತೆಯಾಗಿತ್ತು. ಈ ವೈರಸ್ನ ಮೇಲೆ ಕೀಟಗಳ ವಿನ್ಯಾಸವಿರುವ ಕಾರಣದಿಂದ ಇದನ್ನು ಹೀಗೆ ಹೆಸರಿಡಲಾಗಿದೆ. ಕೆಲವೊಂದು ವೈರಸ್ಗಳು ಪ್ರಾಣಿಗಳ ಮೇಲೆ ಪ್ರಭಾವ ಬೀರಿದರೆ, ಇನ್ನು ಕೆಲವು ವೈರಸ್ಗಳು ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತದೆ. ಇದು ಸಾಮಾನ್ಯವಾಗಿ ಶೀತದಿಂದ ಶ್ವಾಸಕೋಶಗಳಿಗೆ ಬಹುಬೇಗ ತೊಂದರೆಯನ್ನುಂಟು ಮಾಡುತ್ತದೆ. ಹಾಗೆಯೇ ನಮೋನಿಯಾವನ್ನು ಸಹ ಉಂಟು ಮಾಡುತ್ತದೆ. ಮನುಷ್ಯರಿಗೆ ಹರಡುವಂತಹ ಕೊರೋನಾ ವೈರಸ್ನಲ್ಲಿ ಹಲವು ವೈರಸ್ಗಳಿದ್ದು, ಅದರಲ್ಲಿ MERS ಮತ್ತು SARSಗಳು ಪ್ರಮುಖವಾಗಿದ್ದು. ಈ ವೈರಸ್ ಹರಡುವುದು ಹೇಗೆಂದರೆ, ಈ ವೈರಸ್ ಸಾಮಾನ್ಯವಾಗಿ ಒಬ್ಬ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯನಿಗೆ ಬಹುಬೇಗ ಹರಡುತ್ತದೆ. ಶೀನಿದಾಗ, ಕೆಮ್ಮಿದಾಗ ಸುಲಭವಾಗಿ ಪರಿಸರದಲ್ಲಿ ಹರಡುತ್ತದೆ. ಸೋಂಕಿತರೊಂದಿಗೆ ತುಂಬ ಹತ್ತಿರವಿರುವುದರಿಂದ ಹಾಗೂ ಕೈ ಕುಲುಕುವುದರಿಂದ ಇದು ಬಹುಬೇಗ ಹರಡುತ್ತದೆ. ವೈರಸ್ ಇರುವ ವಸ್ತುಗಳನ್ನು ಮುಟ್ಟುವುದರಿಂದ, ಕೈ ತೊಳೆಯದೆ ಕಣ್ಣು, ಮೂಗು, ಬಾಯಿಯನ್ನು ಮುಟ್ಟುವುದರಿಂದ ಬಹುಬೇಗ ಹರಡುತ್ತದೆ. ಈ ಕೊರೋನಾ ವೈರಸ್ ಯಾವುದೇ ವಸ್ತುಗಳ ಮೇಲೆ 8 ರಿಂದ 12 ಗಂಟೆಗಳ ಕಾಲ ಜೀವಂತವಿರುತ್ತದೆ. ಇದು ಯಾರಿಗಾದರೂ ಅಂದರೆ ಸಣ್ಣ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಬಹುಬೇಗ ಹರಡುತ್ತದೆ. ಹಾಗೆಯೇ ಇದು ಚಳಿಗಾಲದಲ್ಲಿ ಬಹುಬೇಗ ಹರಡುವಂತಹ ವೈರಸ್ ಆಗಿದೆ. ಕೊರೋನಾ ವೈರಸ್ ಎಂಬುದು ಒಂದು ಅತ್ಯಂತ ಮಹಾಮಾರಿ ಕಾಯಿಲೆಯಾಗಿದೆ. ಈ ಕಾಯಿಲೆ ಕೆಳಕಂಡ ಲಕ್ಷಣಗಳಿಂದ ತಿಳಿದು ಬರುತ್ತದೆ. ಮೊದಲನೇದಾಗಿ ಶೀತ, ತಲೆನೋವು, ಕೆಮ್ಮು, ಗಂಟಲು ನೋವು, ನಂತರ ಜ್ವರ. ಈ ಎಲ್ಲ ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ಕಂಡು ಬರ್ತದೆಯೋ ಆ ವ್ಯಕ್ತಿಗೆ ಕೊರೋನಾ ವೈರಸ್ ಇದೆ ಎಂಬುದು ದೃಢಪಡಿಸಲಾಗುತ್ತದೆ. ನಂತರ ಈ ಕೊರೋನಾ ವೈರಸ್ ಮನುಷ್ಯರ ಬಿಳಿ ರಕ್ತ ಕಣಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಮಕ್ಕಳು ಮತ್ತು ವಯಸ್ಸಾದವರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಇದನ್ನು ತಡೆಗಟ್ಟಲು ಇರುವ ಸುಲಭವಾದ ಉಪಾಯಗಳು ಎಂದರೆ
ಸೋಪ್ ಮತ್ತು ನೀರನ್ನು ಬೆಳೆಸಿ 20 ಸೆಕೆಂಡ್ಗಳ ಕಾಲ ಕೈಯನ್ನು ತೊಳೆದುಕೊಳ್ಳಬೇಕು. ಆಗಾಗ ಸ್ಯಾನಿಟೈಸರಿಂದ ಕೈಯನ್ನು ಸ್ವಚ್ಛಗೊಳಿಸಬೇಕು. ಕೆಮ್ಮು ಮತ್ತು ಸೀನುವಾಗ ಟಿಶ್ಯೂ ಪೇಪರ್ ಅಥವಾ ಹ್ಯಾಂಡ್ ಕರ್ಚೀಪನ್ನು ಬಳಸಿ ಅನಂತರ ಕೈಯನ್ನು ತೊಳೆದುಕೊಳ್ಳಬೇಕು. ಕೈ ತೊಳೆಯದೆ ಮುಖ, ಮೂಗು, ಬಾಯಿ ಹಾಗೂ ಕಣ್ಣುಗಳನ್ನು ಮುಟ್ಟಿಕೊಳ್ಳಬಾರದು. ಅನಾರೋಗ್ಯ ಜನರಿಂದ ದೂರ ಇರಬೇಕು. ನಿಮಗೆ ಅನಾರೋಗ್ಯ ಇದ್ದರೆ ಮನೆಯಲ್ಲೇ ಸೆಲ್ಫ್ ಕ್ವಾರಂಟೈನಲ್ಲಿ ಇರಬೇಕು. ಹೊರಗೆ ಹೋಗುವ ಅವಶ್ಯಕತೆ ಬಂದರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಇಡೀ ವಿಶ್ವವೇ ಕೊರೋನಾ ವೈರಸ್ ಹಾವಳಿಯಿಂದ ನಲುಗಿದೆ. ನಮ್ಮ ಭಾರತ ದೇಶವು ಹೊರತಾಗಿಲ್ಲ. ನಮ್ಮ ಭಾರತ ದೇಶದಲ್ಲಿ ಕೂಡ ಕೊರೋನಾ ವೈರಸ್ ಹಾವಳಿ ಹೆಚ್ಚಾಗಿದೆ. ನಮ್ಮ ಭಾರತದಲ್ಲಿ ಒಟ್ಟು ಪಾಸಿಟಿವ್ ಕನ್ಫರ್ಮ್ ಕೇಸ್ಗಳು 23,077, ರಿಕವರ್ ಕೇಸಸ್ 4,749, ಡೆತ್ಸ್ 718. ನಮ್ಮ ಭಾರತದಲ್ಲಿ ಟಾಪ್ ಮೋಸ್ಟ್ ರಾಜ್ಯಗಳೆಂದು ಗುರುತಿಸಲಾದ ಮಹಾರಾಷ್ಟ್ರ, ಗುಜರಾತ್, ದೆಹಲಿ, ರಾಜಸ್ಥಾನ್ ಹಾಗೂ ಮಧ್ಯಪ್ರದೇಶ್ ಇವು ಕೊರೋನಾ ವೈರಸ್ಸಿಂದ ಹೆಚ್ಚು ಒಳಗಾಗಿರುವ ರಾಜ್ಯಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಕೊರೋನಾ ಪಾಸಿಟಿವ್ ಕೇಸ್ 445 ಹಾಗೂ ರಿಕವರ್ ಕೇಸ್ 145, ಡೆತ್ ಕೇಸ್ 17. ನಮ್ಮ ಭಾರತದಲ್ಲಿ ಹಲವಾರು ಕಡೆ ಈ ಕೊರೋನಾ ವೈರಸ್ ವ್ಯಾಪಿಸಿದೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಲವಾರು ಕಡೆ ವ್ಯಾಪಿಸಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟಾಪ್ ಮೋಸ್ಟ್ ಡಿಸ್ಟ್ರಿಕ್ಟ್ಗಳಾದ ಬ್ಯಾಂಗ್ಳೂರು, ಮೈಸೂರು, ಗುಲ್ಬರ್ಗ, ಬಿಜಾಪುರ ಹಾಗೂ ಬೆಳಗಾವಿ ಇವು ನಮ್ಮ ರಾಜ್ಯದ ಟಾಪ್ ಮೋಸ್ಟ್ ಡಿಸ್ಟ್ರಿಕ್ಟ್ಗಳು. ಹಾಗೆ ನಮ್ಮ ದಾವಣಗೆರೆಯಲ್ಲಿ 2 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಈಗ ಅವು ರಿಕವರ್ ಆಗಿವೆ. ಹಾಗೆ ಎಲ್ಲರೂ ನೆಗ್ಲೆಕ್ಟ್ ಮಾಡಬೇಡಿ, ಕೊರೋನಾ ವೈರಸ್ಸಿಂದ ದೂರ ಇರಿ. ಆದ್ದರಿಂದ ಸ್ಟೇ ಹೋಮ್, ಸ್ಟೇ ಸೇಫ್, ಬಿ ಸೇಫ್. ಥ್ಯಾಂಕ್ ಯು. ಇಷ್ಟೊತ್ತರೆಗೂ ನೋಡಿದ್ರಿ ಕೊರೋನಾ ಅಂದರೆ ಏನು, ಕೊರೋನಾ ಹೇಗೆ ಹರಡುತ್ತೆ, ಕೊರೋನಾದ ಲಕ್ಷಣಗಳೇನು, ಕೊರೋನಾ ತಡೆಗಟ್ಟೋದು ಹೇಗೆ, ಸದ್ಯದಲ್ಲಿ ಕೊರೋನಾದ ಪ್ರಭಾವ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ರಿ. ಇದನ್ನು ಮುಂಚೆನೇ ಅರಿತಂತಹ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜನರು ಮನೆಯಲ್ಲೇ ಇದ್ದು ತಮ್ಮ ಆರೋಗ್ಯನ ತಾವೇ ಕಾಪಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ಲಾಕ್ಡೌನನ್ನು ಜಾರಿಗೆ ತಂತು. ಈ ಲಾಕ್ಡೌನಿಂದ ಅನೇಕ ಉಪಯೋಗವೂ ಆಗಿದೆ, ಹಾಗೆ ತುಂಬಲಾರದಂಥ ನಷ್ಟಗಳು ಕೂಡ ಆಗಿದೆ. ಏನು ಉಪಯೋಗ ಅಂತಂದರೆ, ಬೇರೆ ದೇಶಗಳಿಗೆ ಹೋಲಿಸಿದರೆ ಇಟಲಿ, ಅಮೇರಿಕಾ, ಚೀನಾ, ಸ್ಪೇನ್ ಅಲ್ಲಿಗೆಲ್ಲ ಹೋಲಿಸಿದರೆ ಭಾರತದ ಜನಸಾಂದ್ರತೆ ತುಂಬ ಜಾಸ್ತಿ ಇದೆ. ಪ್ರತಿ ಚದರ ಕಿಲೋಮೀಟರ್ಗೆ 420 ಜನ ವಾಸಿಸ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಸೋಂಕಿತ ಇದ್ದರೂ ಕೂಡ ಅದು ಎಲ್ಲರಿಗೂ ಹರಡುತ್ತೆ, ಅವರಿಂದ ಮತ್ತೆ ಇನ್ನೂ ಅನೇಕ ಜನರಿಗೆ ಹರಡುತ್ತೆ. ಹಾಗಾಗಿ ಇದನ್ನೆಲ್ಲ ಹರಿದಂತಹ ನಮ್ಮ ಕೇಂದ್ರ ಸರ್ಕಾರದವರು ಲಾಕ್ಡೌನನ್ನು ಜಾರಿಗೆ ತರ್ತಾರೆ. ಈ ಲಾಕ್ಡೌನಿಂದಾಗಿ ನಮಗೆ ತುಂಬಲಾದ ನಷ್ಟ ಆಗಿದೆ ಏನು ಅಂತಂದರೆ, ಪ್ರತಿ ದಿನಕ್ಕೆ 36,000 ಕೋಟಿ ನಷ್ಟ ನಮ್ಮ ದೇಶಕ್ಕಾಗ್ತಾ ಇದೆ. ಮುಂಚೆ ಲಾಕ್ಡೌನ್ 1 ಏನಿತ್ತಲ್ಲ, ಭಾಗ 1, ಅದರಲ್ಲಿ ನಡೆದ 21 ದಿನಗಳ ಲಾಕ್ಡೌನಲ್ಲಿ 8,000 ಲಕ್ಷ ಕೋಟಿಗೂ ಅಧಿಕ ನಷ್ಟ ನಮ್ಮ ದೇಶಕ್ಕಾಗಿದೆ. ಇದನ್ನೆಲ್ಲ ಇಷ್ಟು ನಷ್ಟ ಇದ್ದರೂ ಕೂಡ ನಮ್ಮ ದೇಶದ ಪ್ರಧಾನಿಯವರು ನನಗೆ ಜನರೇ ಮುಖ್ಯ, ಜನರಿದ್ರೇ ದೇಶ, ಜನರಿದ್ರೇ ಜೀವನ ಅಂತ ಹೇಳಿಬಿಟ್ಟು ಎಲ್ಲ ನಷ್ಟವನ್ನು ಸಹಿಸಿಕೊಂಡು ಆರ್ಥಿಕ ಪರಿಸ್ಥಿತಿ ಕುಂದಿದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಲಾಕ್ಡೌನನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಮುಂದುವರಿದಂತಹ ಅಮೇರಿಕಾ ದೇಶದಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿಗೆ ಮುಖ್ಯ, ಜನರು ಏನಾದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಅವ್ರು ಲಾಕ್ಡೌನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪ್ರಧಾನಿಗಳು ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೋ ಹಾಗೆ ಅವರಿಗೆ ನಾವು ಸ್ಪಂದಿಸೋಣ, ಅವರ ಸರ್ಕಾರದ ನೀತಿ ನಿಯಮಗಳಿಗೆ ತಲೆಬಾಗಿ ಅದನ್ನು ಅನುಸರಿಸೋಣ ಅಂತ ಹೇಳಿಬಿಟ್ಟು ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.